ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ಒಂದು ಢಾಬಾ ಸ್ಟೈಲಿನ ಬ್ಯೂಟಿಫುಲ್ ರೆಸಿಪಿ, ಅದುವೇ ಚಿಕನ್ ದೋ ಪ್ಯಾಜಾ ಅಥವಾ ಮುರ್ಗ್ ದೋ ಪ್ಯಾಜಾ. ಈ ದೋ ಪ್ಯಾಜಾ ರೆಸಿಪಿನ ಹೆಂಗ್ ಹೇಳ್ಬೋದು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಟೇಸ್ಟಿಂಗ್ ರೆಸಿಪಿ ಅಂತಾನೆ ಹೇಳ್ಬೋದು. ರೋಟಿ ನಾನ್ ಜೊತೆ ಅಂತೂ ಬ್ಯೂಟಿಫುಲ್ ಕಾಂಬಿನೇಷನ್. ನನಗೆ ಗೊತ್ತಿದ್ರೆ ಯಾವ್ದಾರ ಡಾಬಾಗ ಅಥವಾ ರೆಸ್ಟೋರೆಂಟ್ಸ್ ಹೋದ್ರೆ ಪಕ್ಕ ಈ ಒಂದು ರೆಸಿಪಿನ ಆರ್ಡರ್ ಮಾಡಿರ್ತೀನಿ. ಅಷ್ಟು ಬ್ಯೂಟಿಫುಲ್ ಟೇಸ್ಟ್ ಇರುತ್ತೆ ಮತ್ತು ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಏನಲ್ಲ. ಸೊ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎಲ್ಲ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಮತ್ತೆ ನನ್ನ ಟೆಕ್ನಿಕ್ಸ್ ಜೊತೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಯಾವುದೇ ತಡ ಮಾಡ್ದಿರಾ ಈ ಒಂದು ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ, ನಡೀರಿ. ನೋಡಿ, ಈಗ ಈ ಚಿಕನ್ ದೋ ಪ್ಯಾಜಾ ಮಾಡೋದಕ್ಕೆ ನಾನಿಲ್ಲಿ ಒಂದು 600 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ. ನಾನೊಂದು 600 ಗ್ರಾಮ್ ಅಷ್ಟು ಚಿಕನ್ ಮೀಡಿಯಮ್ ಆಗಿ ಕಟ್ ಮಾಡಿರ್ತಕ್ಕಂಥ ಪೀಸಸ್ನ ತೊಗೊಂಡಿದ್ದೀನಿ. ಸೊ ನೆನಪಿಟ್ಕೋಬೇಕು, ನೀವು ಈ ಚಿಕನ್ ತೊಗೋಬೇಕಂತ ಹೇಳಿದ್ರೆ ಸ್ವಲ್ಪ ಚಿಕನ್ ಫ್ಯಾಟ್ ಸಮೇತ ತೊಗೊಳ್ಳಿ. ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಹೀಗೆ ಇದನ್ನ ಒಂದು 20 ನಿಮಿಷದ ಕಾಲ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ನೋಡಿ, ಈಗ ನಾನೊಂದು 3 ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಬೀಟ್ ಮಾಡಿರ್ತಕ್ಕಂಥ ಮೊಸರು ತೊಗೊಂಡಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಮತ್ತು 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ. ಈಗ ಇದನ್ನ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನ ಮಿಕ್ಸ್ ಮಾಡೋಣ. ಒಂದು ಒಳ್ಳೆ ಪೇಸ್ಟ್ ಆಗಬೇಕು. ನೋಡಿ, ಈಗ ಒಂದು 2ನೇ ಮಸಾಲೆ ರೆಡಿ ಆಗಿದೆ. ಸೊ ಇದನ್ನ ಸಹ ಪಕ್ಕಕ್ಕೆ ಇಟ್ಟು ಈಗ ನಾನು ಇದರಲ್ಲಿ ಒಂದು ಮೊಸರಿನ ಒಂದು ಮಸಾಲ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಏನ್ ಮಾಡ್ತೀನಿ, ಡ್ರೈ ಪೌಡರ್ಸ್ ನ ಎಲ್ಲಾನು ಈ ಮೊಸರಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪೌಡರ್ ಎಲ್ಲ ಡ್ರೈ ಇರುತ್ತೆ. ಈ ಮೊಸರಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಎಲ್ಲ ಹೀರ್ಕೊಂಡ್ಬಿಟ್ಟು ಸ್ವಲ್ಪ ಮಾಯಿಸ್ಟ್ ಆಗುತ್ತೆ. ಸೊ ಈ ಒಂದು ಮಸಾಲೆ ಡೈರೆಕ್ಟ್ ಆಗಿ ಆಯಿಲ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಜಲ್ದಿ ಬರ್ನ್ ಆಗೋದಿಲ್ಲ, ಅಂದ್ರೆ ರೋಸ್ಟ್ ಆಗೋದಿಲ್ಲ, ಬರ್ನ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಸ್ಲೋ ಕುಕ್ ಆಗಾಗೆ ಶುರು ಆಗುತ್ತೆ. ಸೊ ಈ ಸ್ಲೋ ಕುಕ್ ಆಗಿದ ತಕ್ಷಣ ಅದರದ್ದೇ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಟೇಸ್ಟ್ ಅನ್ನ ಅದು ಹೊರಗಡೆ ಕೊಡುತ್ತೆ. ಇದು ಒನ್ ಆಫ್ ದ ರೆಸ್ಟೋರೆಂಟ್ ಸೀಕ್ರೆಟ್ಸ್ ಮತ್ತೆ ಟೆಕ್ನಿಕ್ಸ್ ಅಲ್ಲಿ ಒಂದು. ನೋಡಿ, ಈಗ ಒಂದು ಕಡಾಯಿನ ನಾನು ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡಾಯಿ ಸಹ ಚೆನ್ನಾಗಿ ಬಿಸಿ ಆಗಿದೆ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತೀನಿ. ನೋಡಿ, ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಇದೆ. ಇದರಲ್ಲಿ 2 ಮೀಡಿಯಂ ಸೈಜ್ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಈರುಳ್ಳಿ ಏನಿದೆ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಹುರಿಬೇಕಾಗುತ್ತೆ. ಸ್ವಲ್ಪ ಜಲ್ದಿ ಹುರಿಯೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾವು ಈರುಳ್ಳಿನ ಕಂಪ್ಲೀಟ್ ಆಗಿ ಗೋಲ್ಡನ್ ಬ್ರೌನ್ ಮಾಡಬೇಕು. ಈ ಗೋಲ್ಡನ್ ಬ್ರೌನ್ ಮಾಡಬೇಕು ಸುಮಾರು ಒಂದು 5 ರಿಂದ 6 ನಿಮಿಷ ಕಾಲ ಬೇಕಾಗುತ್ತೆ. ಸೊ ಟೈಮ್ ತಗೊಂಡ್ರು ಪರವಾಗಿಲ್ಲ, ಇದನ್ನ ಗೋಲ್ಡನ್ ಬ್ರೌನ್ ಮಾಡಲೇಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಆನಿಯನ್ಸ್ ಏನಿದೆ, ಈ ಒಂದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ್ರೆ ಮಾತ್ರ ಗ್ರೇವಿಯಲ್ಲಿ ಕಂಪ್ಲೀಟ್ ಆಗಿ ಮೆಲ್ಟ್ ಆಗ್ಬಿಡುತ್ತೆ. ಆನಿಯನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಗ್ರೇವಿಯಲ್ಲಿ ಮೆಲ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಗೋಲ್ಡನ್ ಬ್ರೌನ್ ಆಗಿ ಮಾಡಲೇಬೇಕು. ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಆನಿಯನ್ಸ್ ಎಲ್ಲ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದರೊಟ್ಟಿಗೆ 2 ಮೀಡಿಯಂ ಸೈಜಿನ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸಹ ಅಷ್ಟೇ ಎಣ್ಣೆ ಮೇಲೆ ತೇಲೋವರೆಗೂ ನಾವು ಇದನ್ನ ಸಾಟೆ ಮಾಡೋಣ. ನೋಡಿ, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಸಹ ಮೇಲ್ಗಡೆ ತೇಲ್ತಾ ಇದೆ. ಅವಾಗಲೇ ಮಾಡಿರ್ತಕ್ಕಂಥ ಈ ಮೊಸರಿನ ಮಸಾಲೆಯನ್ನು ಇದರಲ್ಲಿ ಹಾಕೊಳ್ಳೋಣ. ನೋಡಿ, ಈಗ ಇದು ಸಹ ಅಷ್ಟೇ ಡ್ರೈ ಆಗಿಬಿಟ್ಟು ಎಣ್ಣೆ ಮೇಲೆ ತೇಲೋವರೆಗೂ ನಾವು ಇದನ್ನ ಚೆನ್ನಾಗಿ ಸಾತೆ ಮಾಡೋಣ. ನೋಡಿ, ಈಗ ಒಂದು 2 ನಿಮಿಷ ಆದ್ಮೇಲೆ ನೋಡಿ ಸೈಡಲ್ಲೆಲ್ಲ ನಿಮಗೆ ಈ ರೀತಿ ಎಣ್ಣೆ ಎಲ್ಲ ತೇಲ್ತಾ ಇರೋದು ಕಾಣಿಸುತ್ತೆ. ಸೊ ಈಗ ಇದು ಆಗಿದೆ ಅಂದ್ಬಿಟ್ಟು ಅರ್ಥ. ಈಗ ಇದರಲ್ಲಿ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಈ ಚಿಕನ್ ಅನ್ನು ಹಾಕೊಳ್ಳೋಣ. ಇದನ್ನ ಒಂದ್ಸತಿ ಮಿಕ್ಸ್ ಮಾಡೋಣ.
ಈಗ ಇದೇ ರೀತಿ ಒಂದು 2 ನಿಮಿಷದ ಕಾಲ ಇದೇ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಆಗಿ 2 ನಿಮಿಷ ಆಗಿದೆ. ಇದರಲ್ಲೂ ಸಹ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈಗ ಒಂದ್ಸತಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಚಿಕನ್ ಮೇಲ್ಗಡೆ ತೇಲೋವರೆಗೂ ಇದನ್ನು ಸ್ವಲ್ಪ ನೀರು ಹಾಕೋಣ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷದ ಕಾಲ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇದೇ ರೀತಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಈಗ ಒಂದು 20 ನಿಮಿಷದ ಕಾಲ ಇದು ಚೆನ್ನಾಗಿ ಬೆಂದಿದೆ. ಸೊ ಈಗ ಈ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಚಿಕನ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೋಡಿ ಇಲ್ಲಿ ಸೈಡಲ್ಲಿ ನಿಮಗೆಲ್ಲ ಎಣ್ಣೆ ಎಲ್ಲ ನಿಂತ್ಕೊಂಡಿರೋದು ಕಾಣಿಸ್ತಿದೆಯಾ? ಇದು ಎಣ್ಣೆ ಮತ್ತು ಫ್ಯಾಟ್ ಇದು. ಸೊ ಇದರಲ್ಲೇ ನಾವು ಇನ್ನೊಂದು ಒಗ್ಗರಣೆ ಹಾಕೋದನ್ನ ಯಾವ ರೀತಿ ಅನ್ನೋದನ್ನ ನೋಡೋಣ. ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈ ಫ್ಯಾಟ್ ಇದೆ ಅಲ್ಲ, ಈ ಫ್ಯಾಟ್ ಮತ್ತು ಈ ಆಯಿಲ್ ಇದನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊತೀನಿ. ಈ ಆಯಿಲ್ ಮತ್ತು ಈ ಫ್ಯಾಟ್ ಇಂದನೇ ಇನ್ನೊಂದು ಒಗ್ಗರಣೆ ಮಾಡೋದನ್ನ ನೋಡೋಣ. ಈ ಒಗ್ಗರಣೆ ಮಾಡೋದಕ್ಕೆ ಏನ್ ಮಾಡ್ತೀವಿ, ಇನ್ನೊಂದ್ಸತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಆಗ್ಲೇ ಹೇಳಿದ್ನಲ್ಲ ಚಿಕನ್ ಫ್ಯಾಟ್ ತಗೊಳ್ಳಿ ಅಂದ್ಬಿಟ್ಟು, ಈ ಚಿಕನ್ ಫ್ಯಾಟ್ ಕರಗ್ಬಿಟ್ಟು ಒಂದು ಎಣ್ಣೆ ತರ ಬಂದಿರುತ್ತೆ, ಒಂದು ತುಪ್ಪದ ತರ. ಆ ಒಂದು ಆಯಿಲ್ನೇ ನಾವು ತಗೊಂಡ್ಬಿಟ್ಟು ಇನ್ನೊಂದ್ಸತಿ ಒಗ್ಗರಣೆಗೆ ಯೂಸ್ ಮಾಡ್ತಾ ಇದೀವಿ. ಈ ಒಂದು ಚಿಕನ್ ಫ್ಯಾಟಿನ ಎಣ್ಣೆ ಏನಿರುತ್ತೆ ನಾರ್ಮಲ್ ಎಣ್ಣೆಗಿಂತ ತುಂಬಾನೇ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಆ ರೀತಿ ಎಕ್ಸ್ಟ್ರಾ ಆಯಿಲ್ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ. ಸೊ ಈ ಒಂದು ಟೆಕ್ನಿಕ್ ನೀವು ಯೂಸ್ ಮಾಡಿ. ಈಗ ಇಲ್ಲಿ ಇನ್ನೊಂದು ಪ್ಯಾನ್ ಅನ್ನು ನಾನು ಇಲ್ಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೋಡಿ ನಾವು ಆಗ್ಲೇ ಏನು ಸಪ್ರೇಟ್ ಮಾಡಿದ್ವಲ್ಲ ಈ ಆಯಿಲ್ ಮತ್ತೆ ಈ ಚಿಕನ್ ಫ್ಯಾಟ್ ಏನಿದೆ, ಸೊ ಇದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಈಗ ಇಲ್ಲಿ ಇದು ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ ನಾನೊಂದು 5 ರಿಂದ 6 ಒಣಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ, ಬೀಜ ತೆಗೆದಿರ್ತಕ್ಕಂಥದ್ದು. ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಟೊಮೆಟೊ ಪೆಟಲ್ಸ್, ಮತ್ತು ಕ್ಯಾಪ್ಸಿಕಮ್ ಒಂದು ಮೀಡಿಯಂ ಸೈಜಿಂದು ಇದರದ ಕ್ಯೂಬ್ಸ್ ಕಟ್ ಮಾಡಿರೋದು, ಮತ್ತು ಒಂದು ಮೀಡಿಯಂ ಸೈಜಿನ ಆನಿಯನ್ ಪೆಟಲ್ಸ್. ಈ ಮೂರನ್ನು ಸಹ ನಾನು ಇದರಲ್ಲಿ ಹಾಕೊಳ್ತೇನೆ. ಇದರೊಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ ಈಗ ಇದನ್ನ ಒಂದು ಹೈ ಫ್ಲೇಮಲ್ಲಿ ಇದು ಚೆನ್ನಾಗಿ ಟಾಸ್ ಮಾಡೋಣ. ನಾನು 2ನೇ ಒಗ್ಗರಣೆ ಏನ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಈರುಳ್ಳಿ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮೆಟೊನ ಪೆಟಲ್ಸ್ ಆಗಿರ್ಬೋದು, ಇದನ್ನ ಓವರ್ ಕುಕ್ ಮಾಡಬಾರ್ದು. ಇದು ಯಾವ ರೀತಿ ನಾವು ಟಾಸ್ ಮಾಡಬೇಕು ಅಂದ್ರೆ, ನಾನು ಹೈ ಫ್ಲೇಮ್ ಚೆನ್ನಾಗಿ ಟಾಸ್ ಮಾಡಬೇಕು. ಬಟ್ ನೆನಪಿರ್ಲಿ, ಈ ಒಂದು ಆನಿಯನ್ಸ್ ಆಗಿರ್ಬೋದು, ಕ್ಯಾಪ್ಸಿಕಮ್ನ ಕ್ರಂಚ್ ಹೋಗಬಾರ್ದು. ನಾವು ತಿಂದ್ರೆ ಒಂದು ಬೈಟ್ ಮಾಡಿದ್ರೆ ಅದರದ್ದೊಂದು ಕ್ರಂಚ್ ಇರಬೇಕು, ಅಲ್ಲಿವರೆಗೂ ಮಾತ್ರ ಇದನ್ನ ಕುಕ್ ಮಾಡಬೇಕು ಅಥವಾ ಟಾಸ್ ಮಾಡಬೇಕು. ನೋಡಿ ಇದು ಚೆನ್ನಾಗಿ ಒಂದು ಹಾಫ್ ಡನ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಸೊ ಈಗ ಏನು ಮಾಡೋಣ, ಈ ಒಂದು ಫ್ರೈ ಮಾಡಿರ್ತಕ್ಕಂಥ ಈ ವೆಜಿಟೇಬಲ್ಸ್ನೆಲ್ಲ ಮತ್ತೆ ಇದರಲ್ಲೇ ಹಾಕೊಂಡ್ಬೇಡ. ಸೊ ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಈಗ ಢಾಬಾ ಸ್ಟೈಲಿನ ಈ ಒಂದು ಚಿಕನ್ ದೋ ಪ್ಯಾಜಾ ರೆಡಿ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅಂಡ್ ಕಲರ್ಫುಲ್ ಆಗಿದೆಯೋ, ಟೇಸ್ಟ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಢಾಬಾದಲ್ಲಿ ತಿನ್ನೋದು ಕೂಡ ಮರ್ತೋಗ್ತೀರಾ ನೀವು ಈ ಒಂದು ಶೈಲಿಯಲ್ಲಿ ನೀವು ಮನೇಲಿ ಮಾಡ್ಕೊಂಡ್ರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಏನು ಹೇಳಿದ್ದೀನಿ, ಈ ಟಿಪ್ಸ್ ಅಂಡ್ ಟ್ರಿಕ್ಸ್ನೆಲ್ಲ ಫಾಲೋ ಮಾಡಿ, ಖಂಡಿತ ನಿಮಗೆ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಟಚ್ ಮಾಡಿ ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮ ಎಲ್ಲ ಅಪ್ಡೇಟ್ಸ್ ಮೊದಲನೇದಾಗಿ ಸಿಗ್ತಾ ಇರುತ್ತೆ.
ಸೊ ಹಾಗಾದ್ರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.